ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ ಕೆಎಸ್ಆರ್ಪಿ ಹೊಸ ನೇಮಕಾತಿ ಆಗೈತಿ. ಇದಕ್ಕೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಕೆಎಸ್ಆರ್ಪಿಯಲ್ಲಿ ಅರ್ಜಿ ಪ್ರಾರಂಭ ಯಾವಾಗ, ಕೊನೆಯ ದಿನಾಂಕ ಯಾವ, ಅದೇ ರೀತಿ ವಿದ್ಯಾರ್ಹತೆ ಏನ್ ಬೇಕು, ಅದೇ ರೀತಿ ಯಾವ ಪಡೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿದ ಅಂತ ನೋಡ್ಕೊಂಡ್ ಬರೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ಕಾನ್ಸ್ಟೇಬಲ್, ಪಿಸಿ, ಪಿಎಸ್ಐ, ಎಸ್ಡಿ, ಎಫ್ಡಿ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ ಎಸ್ಡಿ, ಎಫ್ಡಿ, ಪಿಸಿ, ಪಿಎಸ್ಐ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಇದ್ದಾನೆ ಕೇವಲ 250 ರೂಪಾಯಿಗೆ ಈ ಎರಡು ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಶಾರ್ಟ್ ನೋಟ್ಸ್ ನೋಡ್ಕೋಬಹುದು. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಓದಕ್ಕೆ ಬಹಳ ಉಪಯುಕ್ತ ಇದೆ. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಓದಿರಂತ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ ಅನ್ನು ಕೂಡ ನೀವು ಇಲ್ಲಿ ಕವರ್ ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳಿಗೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಮಾಹಿತಿ ಓದಿರ್ತೀರಿ. ಈಗ ಎಕ್ಸಾಮ್ ಸಮೀಪ ಬಂದಾಗ ಬರೀ ಅದರ ವಿಧಿಗಳು ಮತ್ತು ಅದರ ಕಾರ್ಯ ಏನೈತೆ ಅಂತ ನೋಡ್ಕೊಳ್ಳೋದಂತ ನಿಮಗೆ ಎಲ್ಲ ಹಿಂದೆ ಓದಿದ್ದು ನೆನಪಾಗ್ತದೆ. ಇದರಿಂದ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗ್ತದೆ. ರಿವಿಷನ್ ಪರ್ಪಸ್ ಮಾಡೋರಿಗೆ ಇದು ಬಹಳ ನೋಟ್ಸ್ ಉಪಯುಕ್ತ ಆಗ್ತದೆ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್, ವಿಲೇಜ್ ಅಕೌಂಟ್, ಅದೇ ರೀತಿ ಎಸ್ಡಿ, ಎಫ್ಡಿ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತೀರಿ, ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನಿಮ್ಗೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಇರುತ್ತಾ, ಪ್ಲಸ್ ಅದ್ರ ಜೊತೆಗೆ 6 to 10 ನೋಟ್ಸ್ ಇರುತ್ತಾ, ಪ್ಲಸ್ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಪಿಸಿ ಆಗಿರ್ಬೋದು, ಪಿಎಸ್ ಆಗಿರ್ಬೋದು, ಎಸ್ಡಿ, ಎಫ್ಡಿ, ವಿಲೇಜ್ ಅಕೌಂಟ್ಸ್, ಮತ್ತೆ ಅದ್ರ ಜೊತೆಗೆ ನಿಮಗೆ 1 year ಕರೆಂಟ್ ಅಫೇರ್ಸ್ ರೀ. 1 month ಕರೆಂಟ್ ಅಫೇರ್ಸ್ ತಗೋಕ್ ಹೋದ್ರು ಕೂಡ ಕಡಿಮೆ ಅಂದ್ರೆ ನಿಮಗೆ 30 ರೂಪಾಯಿ ಆದ್ರೂ ಕೂಡ ಪೇ ಮಾಡ್ಬೇಕಾಗತ್ತ. ಬಟ್ ನಾವಿಲ್ಲಿ 12 ತಿಂಗಳದ್ದು ಕರೆಂಟ್ ಅಫೇರ್ಸ್ ಪ್ಲಸ್ ನೋಟ್ಸ್ ಎಲ್ಲಾ ಸೇರಿ ಕೇವಲ 250 ರೂಪಾಯಿಗೆ ನೀಡಲಾಗ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ, ಸ್ನೇಹಿತರೆ ನೀವು ನೋಡಬಹುದು, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕಿಳುದ ವೃಂದದಲ್ಲಿ ಖಾಲಿ ಇರುವ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಕೆಎಸ್ಆರ್ಪಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ 1455 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಖಾಲಿಯಾಗಿರ್ತದ. ಇದ್ರ ಜೊತೆಗೆ ಇನ್ನೂ ಒಂದಿಷ್ಟು ಹುದ್ದೆಗಳು ಅದಾವ್ರಿ. KSISF ಆಗಿರ್ಬೋದು, ಅದೇ ರೀತಿ ನಿಮಗೆ ಭಾರತೀಯ ರಕ್ಷಣಾ ಪಡೆಯಲ್ಲಿ ಕೂಡ ಹುದ್ದೆಗಳು ಖಾಲಿ ಇರ್ತವ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಪ್ರಾರಂಭ ಯಾವಾಗಪ್ಪ ಅಂದ್ರ 13/7/2026 10/8/2026 ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ಇದಕ್ಕೆ ಕೇವಲ PUCಯನ್ನ ಪಾಸ್ ಆದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ಇಲ್ಲಿ ITI ಆಗಿರ್ಬೋದು, ಡಿಪ್ಲೊಮಾ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರ್ತದ. ಇದಕ್ಕೆ ಪುರುಷರು ಸಲ್ಲಿಸಬಹುದು ಅರ್ಜಿಯನ್ನ, ಅದೇ ರೀತಿ ಮಹಿಳೆಯರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ಸ್ಯಾಲರಿ ಕೂಡ ಸಿವಿಲ್ ಮತ್ತೆ CRDR ಮತ್ತು KSRPಗೆ ಸೇಮ್ ಇರ್ತದ. ಆಯ್ತು. ಹಾಗಿದ್ರೆ ಇಲ್ಲಿ ಯಾವ ಬಟಾಲಿಯನ್ ನಲ್ಲಿ ಎಷ್ಟು ಹುದ್ದೆಗಳು ಖಾಲಿದೆ ಅಂತ ನೋಡ್ಕೊಂಡ್ ಬರೋಣ. ಇದು ವಯೋಮಿತಿಯಾಗಿರ್ತ ಸೇಮ್ ರೀ. ಸಿವಿಲ್ ಕಾನ್ಸ್ಟೇಬಲ್, DR, CR ಸೇಮ್ ಐತ್ರಿ. ಆಲ್ಮೋಸ್ಟ್ ಎಲ್ಲಾನು ಕೂಡ ಸೇಮ್ ರೀ. ಸಿಲೆಬಸ್ ಇನ್ಕ್ಲೂಡ್ ಸೇಮ್ ರೀ. ಬಟ್ ಕೆಲಸ ಮಾತ್ರ ಬೇರೆ ಬೇರೆ ರೀ. ಇದು ಅದ ಕೆಲಸದ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಯಾವ ಬಟಾಲಿಯನ್ ನಲ್ಲಿ ಎಷ್ಟು ಹುದ್ದೆಗಳು ಖಾಲಿದೆ ಅಂತ ನೋಡ್ಕೊಂಡ್ ಬರೋಣ. ಓಕೆ ಸ್ನೇಹಿತರೆ, ಅದಕ್ಕೂ ಮೊದಲು ಇಲ್ಲಿ ಎಕ್ಸಾಮ್ ಡೇಟ್ ಅನ್ನ ನೋಡ್ಕೊಂಡ್ಬಿಡ್ರಿ. 20/9/2026 10:30ಕ್ಕೆ ನಿಮ್ದು ಎಕ್ಸಾಮ್ ಇರತ್ತರ. ಇದು KSRP ಹುದ್ದೆಗಳಿಗೆ ಸಂಬಂಧಿಸಿದಂತೆ 20ನೇ ತಾರೀಕು 9ನೇ ತಿಂಗಳದಾಗ ನಿಮ್ದು ಲಿಖಿತ ಪರೀಕ್ಷೆ ಇರ್ತೈತ್ರಿ. ಓಕೆ, ಸಿಲೆಬಸ್ ಕೂಡ KSRP, CRDR ಮತ್ತೆ ಅದೇ ರೀತಿ ಸಿವಿಲ್ ಹುದ್ದೆಗಳಿಗೆ ಸೇಮ್ ಸಿಲೆಬಸ್ ರೀ. ಇದು ಒಂದೇ ಎಕ್ಸಾಮ್ ಇರುತ್ತಾ. 100 ಅಂಕಗಳಿಗೆ 1:4 ಅಥವಾ 1/4 ನೆಗೆಟಿವ್ ಕೂಡ ಇರ್ತಂದ್ರೆ 0.25 ಒಂದು ತಪ್ಪು ಮಾಡಿದ್ರ ನಿಮ್ದು ಇಲ್ಲಿ ಅಂಕನ ಕಡಿತಾರ. ಓಕೆ ರೀ, ಇವಾಗ ಬಟಾಲಿಯನ್ ವೈಸ್ ಹುದ್ದೆಗಳನ್ನು ನೋಡೋಣ. ಓಕೆ ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು, ಇಲ್ಲಿ ವಿವಿಧವಾದ ಪಡೆಗಳು ಅಥವಾ ಬಟಾಲಿಯನ್ ಇರ್ತಾವೆ. ಇಲ್ಲಿ ಪಡೆಗಳ ಸವಿಸ್ತಾರವಾಗಿ ಇಲ್ಲಿ ನೋಡೋದಾದ್ರೆ, ಸ್ನೇಹಿತರೆ ಇಲ್ಲಿ ನೋಡಬಹುದು, KSRPಗೆ ಸಂಬಂಧಿಸಿದಂತೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇದು non-HK ಸಂಬಂಧಿಸಿದಂತೆ ಹುದ್ದೆಗಳಾಗಿರ್ತಾವ. ಅಂದ್ರ ಕಲ್ಯಾಣ ಕರ್ನಾಟಕೇತರ ಇದು ಬೆಂಗಳೂರಲ್ಲಿ ಖಾಲಿ ಇರುವ ಹುದ್ದೆಗಳಾಗಿರ್ತಾವ. ಅಂದ್ರ 1ನೇ ಪಡೆ ಬೆಂಗಳೂರಿನಲ್ಲಿ ಇರುವ ಖಾಲಿ ಇರುವ ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಹುದ್ದೆಗಳು. ಇದನ್ನ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೋಬಹುದು. ಇಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ನಾಗ ಏನಾದ್ರು ಜಾಯ್ನ್ ಆಗಿದ್ರಪ್ಪ ಅಂದ್ರ ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಲಾಗಿರ್ತದ. ಅಲ್ಲಿ ಹೋಗಿ ನೋಡ್ಕೋಬಹುದು. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ. ಅದೇ ರೀತಿ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಲಾಗಿರ್ತದ. ಸ್ನೇಹಿತರೆ, ಇಲ್ಲಿ ನೋಡಬಹುದು ಪ್ರವರ್ಗ 1, ಪ್ರವರ್ಗ
2A ಅಥವಾ 2B, ಥರ್ಡ್ ಎ, ಥರ್ಡ್ ಬಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಿಸಿದಂತೆ ಎಷ್ಟೆಲ್ಲಾ ಹುದ್ದೆಗಳು ಅಂತ ಇಲ್ಲಿ ನೋಡ್ಕೋಬಹುದು. ಇದು ಪ್ರತಿಯೊಂದು ಪುರುಷರಿಗೆ ಬೇರೆ ಇರ್ತಾವ ಹುದ್ದೆಗಳು, ಮಹಿಳೆಯರಿಗೆ ಬೇರೆ ಇರ್ತಾವ. ಇನ್ನು ಅದೇ ರೀತಿ ಬೆಳಗಾವಿಯಲ್ಲಿ ಖಾಲಿ ಇರುವ ಹುದ್ದೆಗಳು ಸ್ಕ್ರೀನ್ ಶಾಟ್ ಹುಡ್ಕೋತಿದ್ರೆ ಹುಡ್ಕೋಬಹುದು. ಇಲ್ಲಿ 136 ಖಾಲಿ ಇದಾವ, ಬೆಂಗಳೂರಲ್ಲಿ 130. ಇನ್ನು ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಬೆಂಗಳೂರಲ್ಲಿ 22 ಖಾಲಿ ಅದಾವ. ಅದೇ ರೀತಿನೇ 3ನೇ ಪಡೆ ಪುರುಷ ಅಭ್ಯರ್ಥಿಗಳಿಗೆ ಬೆಂಗಳೂರಲ್ಲಿ ಇರುವ ಹುದ್ದೆಗಳು 110. 1ನೇ ಪಡೆ ಬೇರೆ, 2 ಬೇರೆ, 3 ಬೇರೆ. ಅಲ್ಲಿ ಪಡೆಗಳನ್ನ ಆಯ್ಕೆ ಮಾಡ್ಕೋಬೇಕು ನೀವು. ಅಲ್ಲಿ ಇರ್ತದೆ ಮುಂದ ಪಡೆ ಮುಂದೆ ಈ ರೀತಿ ನೇಮ್ ಇರುತ್ತ. ಈ ನೇಮ್ ಅನ್ನ ನೋಡ್ಕೊಂಡು ನೀವು ಹಾಕೋಬೇಕ್ರಿ. ಓಕೆ, ನೆಕ್ಸ್ಟ್ ಅದೇ ರೀತಿ 4ನೇ ಪಡೆ ಬೆಂಗಳೂರಲ್ಲಿ KSRP ಅಲ್ಲಿ ಇರುವ ಪುರುಷ ಅಭ್ಯರ್ಥಿಗಳಿಗೆ 130 ಹುದ್ದೆಗಳು ಖಾಲಿ ಅದಾವ. ಇನ್ನು ಅದೇ ರೀತಿಯಲ್ಲಿ 4ನೇ ಪಡೆಯಲ್ಲಿ ಬೆಂಗಳೂರಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 27 ಹುದ್ದೆಗಳು ಖಾಲಿ ಇರ್ತಾವ. ಇನ್ನು ಅದೇ ರೀತಿ 5ನೇ ಪಡೆ ಮೈಸೂರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 100 ಹುದ್ದೆಗಳು ಖಾಲಿ ಅದಾವ. ಇನ್ನು ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಮೈಸೂರಲ್ಲಿ 24 ಹುದ್ದೆಗಳು ಖಾಲಿ ಇರ್ತಾವ್ರಿ. ಇನ್ನು ಅದೇ ರೀತಿ 7ನೇ ಪಡೆ ಮಂಗಳೂರಲ್ಲಿ 325 ಹುದ್ದೆಗಳು ಖಾಲಿ ಇರ್ತಾವ. ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರೋದು ಮಂಗಳೂರದಾಗ ಅದಾವ. ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಎಲ್ಲಾ ಕ್ಯಾಟಗರಿಗೂ ಕೂಡ ಇಲ್ಲಿ ಹುದ್ದೆಗಳದ. ಅದೇ ರೀತಿ ಇಲ್ಲಿ ಪ್ರತಿಯೊಂದು ಮೀಸಲಾತಿಗೂ ಕೂಡ ಹುದ್ದೆಗಳು ಖಾಲಿ ಇರೋದು ಎಲ್ಲಿಯಪ್ಪ ಅಂದ್ರ ಮಂಗಳೂರಲ್ಲಿ ಖಾಲಿ ಇರ್ತಾವ. ನೀವು ಮಂಗಳೂರಿಗೆ ಅಪ್ಲಿಕೇಶನ್ ಹಾಕೋಬಹುದು. ಓಕೆ, ಯಾಕಂದ್ರೆ ಇಲ್ಲಿ ಜಾಸ್ತಿ ಹುದ್ದೆಗಳು ಖಾಲಿ ಇದಾವು. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಪುರುಷ ಅಭ್ಯರ್ಥಿಗಳಿಗೆ 8ನೇ ಪಡೆಯಲ್ಲಿ ಖಾಲಿ ಇರೋ ಹುದ್ದೆಗಳು 116. ಇದು ಬಂದು ಶಿವಮೊಗ್ಗದಲ್ಲಿ ಇರ್ತದ. ಲಾಸ್ಟ್ ಟೈಮ್ ಶಿವಮೊಗ್ಗದಾಗ ಇದು ಇದ್ದು ಟ್ರೇಡ್ ಕರೆದಾಗ ತುಂಬಾ ಕಡಿಮೆ ಕಟಾಪ್ ನಿಂತಿತ್ತು. ಈಗ ಸದ್ಯಕ್ಕೆ KSRP ಕರೆದಿದ್ದಿಲ್ಲ, ಸೊ ಅದಕ್ಕಾಗಿ ಓಲ್ಡ್ ಕಟಾಪ್ ನ ವಿಡಿಯೋನು ಕೂಡ ಮಾಡ್ತೀವಿ, ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ನಾವು 9ನೇ ಪಡೆಯಲ್ಲಿ ಬೆಂಗಳೂರಲ್ಲಿ ಇರುವ ಖಾಲಿ ಇರುವ ಹುದ್ದೆಗಳು 73. ಇದು ಪುರುಷ ಅಭ್ಯರ್ಥಿಗಳಿಗೆ. ಅದೇ ರೀತಿ 11ನೇ ಪಡೆ ಹಾಸನಲ್ಲಿ ಖಾಲಿ ಇರುವ ಹುದ್ದೆಗಳು 131. ಅದೇ ರೀತಿ ಪುರುಷ ಅಭ್ಯರ್ಥಿಗಳಿಗೆ ಅಂತ ಹೇಳಿ 12ನೇ ಪಡೆ ತುಮಕೂರಲ್ಲಿ ಖಾಲಿ ಇರುವ ಹುದ್ದೆಗಳು 131. ಇವು ಒಟ್ಟಾರೆ ಆಗಿರುವ ಹುದ್ದೆಗಳು 1455 ಹುದ್ದೆಗಳ ಖಾಲಿ ಇರ್ತಾವ. ಒಂದಿಷ್ಟು ಪಡೆ ಒಳಗ ಮಹಿಳಾ ಅಭ್ಯರ್ಥಿಗಳಿಗೆ ಹುದ್ದೆಗಳು ಇಲ್ಲ, ಒಂದಿಷ್ಟರಾಗ ಮಾತ್ರ ಅದಾವ್. ಈಗ ಹೆಚ್ಚಾಗಿ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಇರೋ ಹುದ್ದೆಗಳು ತುಂಬಾ ಕಡಿಮೆ ಅದಾವ್ರಿ. ಇಲ್ಲಿ ನೋಡ್ರಿ ಬೇಕಾರ, ಇದು ಪುರುಷ ಅಭ್ಯರ್ಥಿಗಳಿಗೆ ಜಾಸ್ತಿ ಅದಾವ, ಮಹಿಳಾ ಅಭ್ಯರ್ಥಿಗಳಿಗೆ ತುಂಬಾ ಕಡಿಮೆ ರೀ. ಇಲ್ಲೊಂದು 3 ಪಡೆ ಒಳಗ ಮಾತ್ರ ಇಲ್ಲಿ 22 ಹುದ್ದೆಗಳು ಅದಾವು. ಎಲ್ಲಪ್ಪ ಅಂದ್ರ ಬೆಳಗಾವಿ ಒಳಗ. ಅದೇ ರೀತಿ ಬೆಂಗಳೂರು ಒಳಗ 27. ಇಲ್ಲಿ ನೆಕ್ಸ್ಟ್ 27 ಹುದ್ದೆಗಳು ಬೆಂಗಳೂರು ಒಳಗ ಅದಾವ. ಒಂದ್ ಕಡೆ 22, ಒಂದ್ ಕಡೆ 27. ನೆಕ್ಸ್ಟ್ ಇಲ್ಲಿ 24 ಇಷ್ಟೇ ಹುದ್ದೆಗಳು ಮಹಿಳೆಯರಿಗೆ ಅಂತ ಇರೋ ಮೀಸಲು ಹುದ್ದೆಗಳು. ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ತುಂಬಾ ಚಾನ್ಸ್ ಐತ್ರಿ. KSRP ಒಳಗ ಐತಿ, ಮತ್ತೆ DR CR ಅಂತೂ ಕಂಪ್ಲೀಟ್ಲಿ ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ರೀತಿ ಸಿವಿಲ್ ಒಳಗೂ ಸಾಕಷ್ಟು ಹುದ್ದೆಗಳು ಪುರುಷರಿಗೆ ಅದಾವ. ಈ ಸಾರಿ ಒಂದ್ಸಾರಿ ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ ಸಿಲೆಬಸ್ ಏನಾದ್ರೂ ಕವರ್ ಮಾಡ್ಕೊಂಡ್ರಪ್ಪ ಅಂದ್ರ ಒಂದೇ ಕಲ್ನ್ಯಾಗ 3 ಹಕ್ಕಿ ಹೊಡಿಯಾಕ ಚಾನ್ಸ್ ಐತಿ ನಿಮಗ. KSRP, ಸಿವಿಲ್, DR. ಓಕೆ, ಇದ್ರ ಜೊತೆಗೆ ನಿಮ್ಗೆ ವಿಲೇಜ್ ಅಕೌಂಟ್ ಕೂಡ ಆಲ್ಮೋಸ್ಟ್ ಎಲ್ಲ ಸೇಮ್ ಸಿಲೆಬಸ್, ಬಟ್ ಅದಕ್ಕೆ ಎಕ್ಸಾಮ್ ಆಡ್ ಇರ್ತಾವೆ ವಿಲೇಜ್ ಅಕೌಂಟ್ಗೆ. ಇವಕ್ಕೆಲ್ಲದಕ್ಕೂ ಕೂಡ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಗೆ ಒಂದೇ ಎಕ್ಸಾಮ್. ಅದೇ ರೀತಿ ನಿಮ್ದು ಏನಿದೆ ಅಲ್ಲ ಸಿವಿಲ್ SDA ಏನಿದೆಲ್ಲ ಅಲ್ಲಿ 2 ಎಕ್ಸಾಮ್ ಇರ್ತಾವ, ಮತ್ತೆ ವಿಲೇಜ್ ಅಕೌಂಟ್ಗೆ 2 ಎಕ್ಸಾಮ್ ಇರ್ತಾವ. ಬಟ್ ಇದು ಒಂದೇ ಎಕ್ಸಾಮ್ ಇರೋದು. ಬಟ್ ಅದ್ರ ಜೊತೆಗೆ ಫಿಸಿಕಲ್ ಇರೋದ್ರಿಂದ ಸ್ವಲ್ಪ ಫಿಸಿಕಲಿ ಫಿಟ್ ಇರೋ ಅಭ್ಯರ್ಥಿಗಳು ಸರಿಯಾಗಿ ಒಂದ್ಸಾರಿ ಕಾನ್ಸ್ಟೇಬಲ್ದು ಸಿಲೆಬಸ್ ನ ಕವರ್ ಮಾಡ್ಕೊಂಡ್ರೆ ಎಲ್ಲಾ ಪರೀಕ್ಷೆಗೆ ಕೂಡ ಯೂಸ್ ಆಗುತ್ತಾ. ನಿಮ್ ಕಡೆ ಏನಾದ್ರು ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದ ಸ್ಟಡಿ ಮಾಡಾಕ ನೋಟ್ಸ್ ಇಲ್ಲ, ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ರಿವಿಷನ್ ಮಾಡ್ಕೋಕ್ ನೋಟ್ಸ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರ ಒಂದ್ 15ರಿಂದ 20 ದಿವಸದಾಗ ಕಂಪ್ಲೀಟ್ ಆಗಿ ನಮ್ಮ ನೋಟ್ಸ್ ನ ಓದ್ಕೋಬಹುದು. ನಿಮ್ಗೆ ಡೀಟೇಲ್ಸ್ ಕಳಿಸ್ತೈತಿ, ಶಾರ್ಟ್ ನೋಟ್ಸ್ ಕಳಿಸ್ತೈತಿ. ಶಾರ್ಟ್ ನೋಟ್ಸ್ ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಯೂಸ್ ಆಕಾವ್. ಯಾರಿಗಾದ್ರೂ ಶಾರ್ಟ್ ನೋಟ್ಸ್ ಬೇಕಾಗಿತ್ತ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಹಾಯ್ ಪೊಲೀಸ್ ನೋಟ್ಸ್ ಅಂತ ಹಾಕ್ರಿ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ಪೊಲೀಸ್ ನೋಟ್ಸ್ ಪ್ಲಸ್ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಸಿಗ್ತಾವ. ಸ್ನೇಹಿತರೆ, ಈ KSRP ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡ್ಕತ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.